ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ. ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರೋದು ಇವತ್ತು ತೊಗಲಕ್ ದರ್ಬಾರ್ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ದಿವಸ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸುಮಾರು 13 ಬಜೆಟ್ ಅನ್ನು ಮಂಡಿಸಿದಂತ ಅನುಭವ ಇರತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಈಗ ಅವರು ಹಿಜಾಬ್ ಸರ್ಕಾರಿ ಆದೇಶವನ್ನ ವಾಪಸ್ ಪಡೆಯುತ್ತೆ ಅಂತ ಹೇಳಿ ಒಂದು ವರ್ಗದ ಒಂದು ಕೋಮಿನ ಜನರನ್ನು ಓಲೈಸಕ್ಕೋಸ್ಕರ ತುಷ್ಟೀಕರಣ ಮಾಡಿದ್ರು. ಅದನ್ನ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಆಯ್ತು, ನೀವು ಹಿಜಾಬ್ ಅವ್ರು ಇನ್ನೊಂದು ಹೇಳಿದ್ರೆ ಸಿದ್ದರಾಮಯ್ಯರು, ಊಟ ನಮ್ಮ ಹಕ್ಕು, ಬಟ್ಟೆ ನಮ್ಮ ಹಕ್ಕು. ನಿಜ, ನಿಮ್ಮ ಹಕ್ಕು ಒಪ್ಕೊಳ್ತೀವಿ. ಯಾರ್ಯಾರಿಗೆ ಯಾವ್ದು ಊಟ ಬೇಕೋ ಊಟ ಮಾಡ್ತಾರೆ. ಬಟ್ಟೆ ಹಾಕೋದು ಪಂಚೆ ಹಾಕ್ಬೇಕು, ಪ್ಯಾಂಟ್ ಹಾಕ್ಬೇಕು, ಚಡ್ಡಿ ಹಾಕ್ಬೇಕು, ಆ ಟವಲ್, ಅದು ಅವರವ್ರ ಹಕ್ಕು. ಆದರೆ ಇಲ್ಲಿ ಕಾಲೇಜು ಒಂದು LKG UKG ಇಂದ ಪ್ರಾರಂಭ ಆದರೆ ಕಾಲೇಜ್ವರೆಗೂ ಸಮವಸ್ತ್ರಗಳು. ಈ ಹಿಂದೆ 2021ರಲ್ಲಿ ಉಡುಪಿಯ ಸರ್ಕಾರಿ ಕಾಲೇಜಿನ PU ಕಾಲೇಜಿನಲ್ಲಿ 6 ಜನ ವಿದ್ಯಾರ್ಥಿನಿಯರು ಹಿಜಾಬ್ ವಿವಾದಕ್ಕಿಡೀ ಇಡೀ ರಾಜ್ಯದಲ್ಲಿ ದೊಡ್ಡ ಘಟನೆಗಳು ನಡೆದವು. ಒಂದ್ ಕಡೆ ನಮ್ಮ ಯುವಕರು, ಹಿಂದೂ ಯುವತಿಯರು ಕೇಸಿ ಟವಲಕ್ಕೆ ಬಂದರು. ಅವರಿಗೆ ಅವಕಾಶ ಕೊಟ್ಟರೆ ನಮಗೆ ಕೊಡಿ. 2022ರಲ್ಲಿ ರಾಜ್ಯ ಸರ್ಕಾರ ಸಮವಸ್ತ್ರ ಧರಿಸಿಕೊಂಡು ಹೋಗ ಶಾಲಾ ಕಾಲೇಜಿಗೆ ಬರುವ ಮುನ್ನ ನೀವು ರೋಡ್ನಲ್ಲಿ ಹೊರಗಡೆ ಹಿಜಾಬ್ ಬರಕ್ಕೆ ಅಲ್ರಿ, ಒಳಗಡೆ ಬರುವಾಗ ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿತು. ಈ ರಾಜ್ಯ ಸರ್ಕಾರ ಆದೇಶವನ್ನ ಕೆಲವು ವಿದ್ಯಾರ್ಥಿನಿಯರು, ಕೆಲವು ಸಂಘಟನೆಗಳು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಸಹ ರಾಜ್ಯ ಸರ್ಕಾರದ ನಿಲುವು ಸರಿ ಅಂತೇಳಿ ಆದೇಶ ಮಾಡಿತು. ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲಿ ದ್ವಿಸದಸ್ಯರ ಪೀಠ ಸ್ವಲ್ಪ ಗೊಂದಲದಿಂದ ಸಂವಿಧಾನಿಕ ಪೀಠಕ್ಕೆ ಅಥವಾ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಬೇಕಂತ ಹೇಳಿ ಇನ್ನೂ ಪೀಠ ರಚನೆ ಆಗಿಲ್ಲ. ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ. ಸಿದ್ದರಾಮಯ್ಯನವರು ಕಾನೂನು ತಜ್ಞರು, ಸ್ವತಃ ಕಾನೂನು ಪದವಿ ಪಡೆದಿದ್ದಾರೆ. 13 ಬಜೆಟ್ ಮಂಡಿಸಿದವರು. ನೀವು ಕೇವಲ ಒಂದು ವರ್ಗದ ಏನಾಗಿದೆ, ರಾಜನ ವಿರುದ್ಧ ದಂಗೆ ಹೇಳ್ತಾರೆ ಜನ ಆಡಳಿತಗಳಲ್ಲಿ, ರಾಜನ ಆಡಳಿತದಲ್ಲಿ. ಈ ದಂಗೆಯಿಂದ ಹೊರಬರೋದಕ್ಕೋಸ್ಕರ ಇದನ್ನು ವಿಷಯಾಂತರ ಮಾಡೋದು. ಯಾಕಂದ್ರೆ ಭೀಕರ ಬರಗಾಲ, ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಜನ ಕೆಲವು ಕಡೆ 223 ತಾಲೂಕು ಬರಗಾಲ ಘೋಷಣೆ ಮಾಡಿದ್ರಿ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ನಿನ್ನೆ ದಿವಸ ಹಿಜಾಬ್ ವಿಷಯವನ್ನ ಎಳೆದು ತಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.